ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಳ್ಳೆ ಮಳೆ ಆಗ್ತಾಯಿದೆ. ಒಳ್ಳೆ ಮಳೆ, ಗಾಳಿ. ಒಳ್ಳೆ ಮಳೆ ಅನ್ನೋಕ್ಕಿಂತ ತುಂಬಾ ಮಳೆ ಆಗ್ತಾಯಿದೆ. ಹಾಗಾಗಿ ನಾಳೆ ಸ್ಕೂಲು ಕಾಲೇಜಿಗೆಲ್ಲ ನಮ್ಮ ಹಾಸನಲ್ಲಿ ರಜೆನೇ ಕೊಟ್ಬಿಟ್ಟಿದ್ದಾರೆ. ಹೇಗೆ ಅಂತಂದರೆ ಇವಾಗ ಎಲ್ಲ ಕಡೆ ಡೆಂಗ್ಯೂ, ಮಲೇರಿಯಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ವೈರಲ್ ಫೀವರು ಎಲ್ಲ ಕಡೆ ಜಾಸ್ತಿ ಆಗಿದೆ. ಸೊ ಮತ್ತು ಈ ಮಳೇಲೂ ಕೂಡ ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗೋದಿಲ್ಲ. ಹೋದ್ರೂ ಕೂಡ ಸೇಫ್ ಅಲ್ಲ. ಆದಷ್ಟು ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಕೇರ್ಫುಲ್ಲಾಗಿರೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಹೀಗೆ ಫ್ರೆಂಡ್ ಮನೆಗೆ ಹೋಗಿದ್ವಿ, ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ವಿ. ಆಂಟಿ ಹೂ ತೊಗೊಬಂದಿದ್ರು. ನನಗೆ ಕಮೆಂಟಲ್ಲಿ ಕೂಡ ಕೆಲವರು ಹೂ ಕಟ್ಟೋದನ್ನ ಹೇಗೆ ನಿಧಾನಕ್ಕೆ ತೋರಿಸಿ ಅಕ್ಕ ಅಂತ ಕಮೆಂಟ್ ಮಾಡಿ ತಿಳಿಸಿದರು. ಸೊ ಹಾಗೆ ಎರಡೂ ಆಗುತ್ತೆ ಅಂತ ನಿಧಾನಕ್ಕೆ ಕಟ್ಟೋಣ ಅಂತ ಕಟ್ತಾಯಿದ್ದಿದ್ದು ವೀಡಿಯೋ ಮಾಡಿಕೊಂಡು. ಸೊ ಎರಡು ನೋಡಿ, ನಾನು ಈ ರೀತಿ ನನಗೆ ಬಿಡಿಸಿ ಎಕ್ಸ್ಪ್ಲೈನ್ ಮಾಡಿ ಹೇಳೋಕ್ಕೆ ಬರ್ತಿಲ್ಲ. ಬಟ್ ನಾನು ವೀಡಿಯೋ ನೋಡಿದ್ರೆ ಆಲ್ಮೋಸ್ಟು ಗೊತ್ತಾಗುತ್ತೆ ಕಟ್ಟೋದು ಹೇಗೆ ಅಂತ ಅಂದ್ಕೊಂಡಿದ್ದೀನಿ. ಎರಡು ಹೂನ ತೊಗೊಂಡು ಮಧ್ಯೆ ಇಟ್ಕೊಂಡು ಕಟ್ಟೋದ್ರಲ್ಲಿ ನಿಧಾನಕ್ಕೆ ಟ್ರೈ ಮಾಡಿದ್ರೆ ಬರ್ಬೋದು. ಬಟ್ ನನಗೆ ಈ ಹೂ ಕಟ್ಟೋದನ್ನೆಲ್ಲ ನಾನು ತುಂಬ ಚಿಕ್ಕವಳಿದ್ದಾಗಲೇ ಕಟ್ಟಿದ್ದು. ಯಾಕೆ ಅಂದರೆ ಆವಾಗೆಲ್ಲ ಊರ ಕಡೆ ಮಲ್ಲಿಗೆ ಹೂ ಸೀಸನಲ್ಲಿ ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ ಎಲ್ಲ ಈ ತೋಟದಲ್ಲೆಲ್ಲ ಬೇಲಿ ಸೈಡೆಲ್ಲ ಹಾಕಿರೋರು. ನಮಗೇನಿಲ್ಲ, ಸೀಸನ್ಗಳಲ್ಲಿ ಹೂ ಕಿತ್ಕೊಬರೋಣ ಕಟ್ಟೋಣ, ನಮಗೆ ಅದೇ ಕೆಲಸ. ಬಟ್ ಎಷ್ಟು ಎಂಜಾಯ್ ಮಾಡ್ಕೊಂಡು ಕಟ್ತಿದ್ವಿ. ಹೂನ ಕಿತ್ಕೊಬರೋದು, ಕಟ್ಟೋದು, ನೆಕ್ಸ್ಟ್ ಡೇ ಫೋಟೋಗೆ ಹಾಕೋದು, ನಮಗೆ ಅದೇ ಖುಷಿ. ಬಟ್ ಟ್ರೈ ಮಾಡಿದ್ರೆ ತುಂಬ ಈಸಿ, ಯಾವುದೂ ಕೂಡ ಕಷ್ಟ ಅಂತೇನಿಲ್ಲ. ಯಾವಾಗಲೂ ಅಷ್ಟೇ, ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಖಂಡಿತ ನನಗೆ ಬಂದೇ ಬರುತ್ತೆ, ಟ್ರೈ ಮಾಡೇ ಮಾಡ್ತೀನಿ, ಕಷ್ಟಪಟ್ಟು ನಾನು ಮಾಡಿದ್ರೆ ಬರುತ್ತೆ ಅನ್ನೋದಿದ್ರೆ ಖಂಡಿತ ಬರುತ್ತೆ. ಟ್ರೈ ಮಾಡಿ, ಈಸಿ. ಸೊ ಎಲ್ಲ ಹೀಗೆ ಫ್ರೆಂಡ್ ಮನೆಗೆ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದೆ ನಾವು ಅವತ್ತು ಆ್ಯಕ್ಚುಲಿ. ಹಾಗಾಗಿ ಆಂಟಿ ಊರಿಂದ ಹೂ ತೊಗೊಬಂದಿದ್ರು, ನಾನು ಅದನ್ನು ಶೇರ್ ಮಾಡಿರೋದು. ಫ್ರೆಂಡ್ಸ್ ಎಲ್ಲ ಕೂತಿದ್ವಲ್ಲ. ಬಟ್ ನನಗೂ ಬರುತ್ತೆ, ನನ್ನ ಫ್ರೆಂಡ್ಸಿಗೂ ಬರುತ್ತೆ ಹೂ ಕಟ್ಟೋದಕ್ಕೆ. ಎಲ್ಲ ಒಟ್ಟಿಗೆ ಹೀಗೇ ಹೂವೆಲ್ಲ ತಂದಿರಲ್ಲ, ಎಲ್ಲ ಆಡ್ಕೊಂಡು ಹೂ ಕಟ್ಕೊಂಡು ಮಾತಾಡ್ಕೊಂಡು. ನಾನು ಹೋಗಿದ್ದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಅವತ್ತು ಆ್ಯಕ್ಚುಲಿ. ಸುಮ್ಮನೆ ಎಲ್ಲೋ ಸ್ವಲ್ಪ ಕೆಲಸ ಇತ್ತು ನನ್ನ ಫ್ರೆಂಡ್ ಮನೆ ಹತ್ರನೇ ಅಂತೇಳಿ ಹೋಗಿದ್ದಿದ್ದು. ಹೀಗೆ ಹೂ ತಂದಿದ್ರು ಆಂಟಿ, ಎಲ್ಲ ಕೂತ್ಕೊಂಡು ಹೂ ಕಟ್ತಾಯಿದ್ವಿ ಒಟ್ಟಿಗೆನೇ. ನನ್ನ ಫ್ರೆಂಡಿಗೂ ಬರುತ್ತೆ. ಕೆಲವೊಂದು ಸಮಯ ಸಂದರ್ಭಗಳು ಹೇಗೆ ಕೆಲವೊಂದು ನೆನಪುಗಳನ್ನ ತರ್ತವೆ ಅನ್ನೋದಕ್ಕೆ ಈ ಮೂಮೆಂಟೇ ಕಾರಣ ಅಂತ ಹೇಳಕ್ಕೆ ಬರ್ತೀನಿ. ಅವರು ಅವ್ರ ಚೈಲ್ಡ್ಹುಡ್ಡಲ್ಲಿ ಹೂವಿನ ಬಗ್ಗೆನೇ ಹೇಳ್ತಿದ್ರು. ಅವರು ಕೂಡ ಹೂವೆಲ್ಲ ತಂದು ಕಟ್ಟಿ ಫೋಟೋಗೆಲ್ಲ ಹಾಕ್ತಿದ್ದನ್ನು ಹೇಳ್ಕೊಂಡು ಖುಷಿ ಪಡ್ತಾಯಿದ್ರು. ನನಗೂ ಅದು ನಿಜವಾಗ್ಲೂ ನೆನಪಾಯಿತು, ನನ್ನ ಚೈಲ್ಡ್ಹುಡ್ ನೆನಪು. ನಾವು ಚಿಕ್ಕವರಿದ್ದಾಗ ನನ್ನ ಕಸಿನ್ಸು ನಾವೆಲ್ಲ ಒಂದಿನವೂ ಮಿಸ್ ಮಾಡ್ತಿರ್ಲಿಲ್ಲ. ದುಂಡು ಮಲ್ಲಿಗೆ ನಮ್ಮ ತೋಟದಲ್ಲಿ ಬೇಲಿ ಸುತ್ತ ಇರ್ತಿತ್ತು. ಕಿತ್ಕೊಬಂದು ಕಟ್ಟಿ ಮಾಲೆ ಮಾಡಿ ನೆಕ್ಸ್ಟು ಫೋಟೋಗೆ ಹಾಕೋದೇ ಒಂಥರ ಖುಷಿ. ಒನ್ ಡೇ ಮಿಸ್ ಮಾಡ್ತಿರ್ಲಿಲ್ಲ. ಮಾತ್ರ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಅದೇ 1 ಅವರ್ ಇದ್ದೆ ಫ್ರೆಂಡ್ ಮನೇಲಿ. ಅಲ್ಲೇ ಲಂಚೆಲ್ಲ ಮುಗಿಸ್ಕೊಂಡು ಬಂದು ನನ್ನ ಫ್ರೆಂಡ್ ಮನೆ ಹತ್ರನೇ ನೈಬರು ಈ ಪಾಪು ಫೋಟೋ ವೀಡಿಯೋ ಯಾಕೆ ಹಾಕಿದ್ದೀನಿ ಅಂದರೆ, ಸೇಮ್ ನನ್ನ ಮಗಳು ಚಿಕ್ಕವಳಿದ್ದಾಗ ಹೀಗೆ ಇದ್ದಿದ್ದು, ಇದೇ ರೀತಿ ಆಡ್ತಿದ್ದು. ನನಗೆ ಆ ಪಾಪು ನೋಡಿದಾಗೆಲ್ಲ ನಂಗೆ ಅನಿಸುತ್ತೆ, ನನಗೆ ತುಂಬ ಮಿಸ್ ಮಾಡ್ಕೊತೀನಿ ನನ್ನ ಮಗಳು ಚಿಕ್ಕವಳಿದ್ದಿದ್ದು ನೆನಪನ್ನ ಮಾತ್ರ. ಅವಳು ನೋಡೋದಕ್ಕೂ ಕೂಡ ಸೇಮ್ ಡಿಟ್ಟೋ, ಏನೋ ಒಂದು 10% ಚೇಂಜ್ ಇರ್ಬೋದು ಅಷ್ಟೇನೇ. ನಾನು ಪ್ರತಿ ಸಲ ಅವ್ರ ಅಮ್ಮಂಗೆ ಅದನ್ನೇ ಹೇಳ್ಬರ್ತೀನಿ, ನನ್ನ ಮಗಳು ಸೇಮ್ ಹೀಗೆ ಕಣೋ ಇದ್ದಿದ್ದು ಅಂತ. ನನಗೆ ನಿಜವಾಗ್ಲೂ ಆ ಪಾಪು ನೋಡಿ ತುಂಬ ನನ್ನ ಮಗಳೇ ನೆನಪಾಗೋದ್ಲು. ಚಿಕ್ಕವಳಿದ್ದಾಗ ಅವಳಿದ್ದಿದ್ದು, ನಡೀತಾ ಇದ್ದಿದ್ದು ರೀತಿ, ಅವಳ ಫೇಸಲ್ಲಂತೂ ಸೇಮ್ ಡಿಟ್ಟು ಅವಳು ಇದೇ ರೀತಿ ಇದ್ದಿದ್ದು. ನಂಗೆ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಆ ಪಾಪುನ ನಾನು ಹೋದ್ರಂತೂ ಆ ಪಾಪುನ ಪ್ರತಿ ಒಂದೊಂದು 10 ನಿಮಿಷಕ್ಕೂ ಹೇಳ್ತೀನಿ, ನನ್ನ ಮಗಳು ಹೀಗೆ ಇದ್ದಿದ್ದು ಕಣೋ ಅಂತ. ಹಾಗಾಗಿ ಶೇರ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ಬರ್ಡೇ ಇತ್ತು, ಹಾಗಾಗಿ ಬರ್ಡೇ ಸೆಲೆಬ್ರೇಷನ್ ಅಂತ ಕೇಕ್ ಕಟ್ ಮಾಡಿಸೋಣ ಅಂತ ಹೋಗಿದ್ದು ಮನೆಗೆ. ಈ ಫ್ರೆಂಡ್ಶಿಪ್ ಹೇಗೆ ಅಂತಂದರೆ, ನಾವು ಒಂದೇ ಬಿಲ್ಡಿಂಗಲ್ಲಿ ಬಾಡಿಗೆಗಿದ್ದಿದ್ದು 3 ಜನನೂ. ನಾವು 3 ಜನನೂ ಕೂಡ, ಒಬ್ಬರು ಮಂಡ್ಯ, ಒಬ್ಬರು ಮೈಸೂರು, ಒಬ್ಬರು ಹಾಸನ. ನಾವು 3 ಜನನೂ ಬೇರೆ ಬೇರೆ ಊರು. ನಂಗೆ ತುಂಬ ಖುಷಿ ಅಂದರೆ ಈ ಫ್ರೆಂಡ್ಶಿಪ್ಪಲ್ಲಿ ನಾನು ತುಂಬ ಕಷ್ಟದಲ್ಲಿದ್ದಾಗ ಸಿಕ್ಕಂಥ ಫ್ರೆಂಡ್ಸ್ ಇದು. ಹಾಗಾಗಿ ನನಗೆ ತುಂಬ ಖುಷಿ ಈ ಫ್ರೆಂಡ್ಶಿಪ್ಪಲ್ಲಿ. ಬಟ್ ಎಲ್ಲ ಫ್ರೆಂಡ್ಸ್ಗಳಿಗೂ ಅವ್ರವ್ರದ್ದೇ ಸ್ಥಾನ ಇದ್ದೇ ಇರುತ್ತೆ ಮಾತ್ರ. ಅದು ಯಾರಿಗೂ ಯಾರನ್ನು ಕಂಪೇರ್ ಮಾಡೋ ಥರ ನಿಜವಾಗ್ಲೂ ಇರೋದಿಲ್ಲ. ನಾವು ಫಸ್ಟು ಟೈಮು ಪರಿಚಯ ಆದಾಗಂತೂ ಫಸ್ಟ್ ಟೈಮ್ ಇವ್ರದ್ದೇ ಬರ್ಡೇ ಇದ್ದಿದ್ದು ಆ್ಯಕ್ಚುಲಿ. ಚೆನ್ನಾಗಿತ್ತು ಅದು. ಅವರಿಗೆ ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಅವ್ರಿಗೆ ಅದು ನೆನಪಿರುತ್ತೆ ಖಂಡಿತ ಅಂತ ಅನ್ಕೋತೀನಿ. ನಮ್ಮ ಫ್ರೆಂಡ್ಶಿಪ್ ಶುರುವಾಗಿ ಏನಿಲ್ಲ ಅಂದ್ರೂ ಇವಾಗೀಗ 11 ಇಯರ್ಸ್ ಕಂಪ್ಲೀಟ್. ಅದು ಖುಷಿ ಇದೆ ಮಾತ್ರ ನನಗೆ.
ಏನಪ್ಪ ಇದು ಪಾತ್ರೆ ಹಿತ್ತಾಳೆ ಪಾತ್ರೆಗಳೆಲ್ಲ ಪೂಜೆ ಪಾತ್ರೆಗಳೆಲ್ಲ ತೋರಿಸ್ತಿದ್ದಾರೆ ಅಂತ ಅಂದ್ಕೋಬೇಡಿ. ನನಗೆ ಕೆಲವೊಂದು ಒಂದು 2, 3 ಕಮೆಂಟ್ಸು ಮತ್ತು ನನ್ನ ತಂಗಿ ಫ್ರೆಂಡ್ಸು ನನ್ನ ವೀಡಿಯೋಗಳನ್ನ ನೋಡಿ ನಿಮ್ಮ ಅಕ್ಕನ ವೀಡಿಯೋಗಳು ನೋಡಿದೆ, ಎಷ್ಟು ನೀಟಾಗಿ ಪೂಜೆ ಪಾತ್ರೆ ಎಲ್ಲ ಕಲ್ಲರಾಗಿರ್ತವೆ, ನಿಮ್ಮ ಮನೇಲೂ ಕೂಡ ಹಾಗೆ ಇರುತ್ತಲ್ಲ, ಹೇಗೆ ವಾಶ್ ಮಾಡ್ತೀರಾ ಅಂತ ಕೇಳಿದ್ರಂತೆ. ನನಗೆ ನಮ್ಮ ಮನೇಲಿ ನನ್ನ ಫ್ರೆಂಡ್ಸು ಒಂದು 2-3 ಜನ ನನ್ನ ಕೇಳಿದ್ದಾರೆ, ನನ್ನ ರಿಲೇಟಿವ್ಗಳ ಕೂಡ ಕೇಳಿದ್ದಾರೆ. ಸೊ ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ, ಯೂಸ್ ಆಗ್ಬೋದು ಕೆಲವರಿಗೆ ಅನ್ನೋ ಕಾರಣಕ್ಕೆ ಶೇರ್ ಮಾಡ್ತೀನಿ. ಇದು ಕಾಮನಾಗಿ ಎಲ್ಲರೂ ಮಾಡೋ ಅಂಥದ್ದೇ, ಬಟ್ ಕೆಲವ್ರಿಗೆ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಪೂಜೆ ಪಾತ್ರೆನ ನಾನು ಹುಣಸೆಹಣ್ಣು ಮತ್ತು ಸಬೀನದಲ್ಲೇ ವಾಶ್ ಮಾಡೋದು. ಸಬೀನಾ ಪೌಡ್ರಂತೂ ಎಲ್ಲ ದಿನಸಿ ಶಾಪ್ಗಳಲ್ಲೂ ಸಿಕ್ಕೇ ಸಿಗುತ್ತೆ. ಹುಣಸೆಹಣ್ಣಂತೂ ಆಲ್ಮೋಸ್ಟ್ ನಮ್ಮ ಮನೆಗಳಲ್ಲೇ ನಾವು ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಮನೇಲೇ ಇರೋಂಥ ಇದರಲ್ಲೇ ನಾವು ಕ್ಲೀನ್ ಮಾಡ್ಕೊಬೋದು. ಎಕ್ಸ್ಟ್ರಾ ಏನನ್ನು ಬೇರೆ ಇವಾಗೆಲ್ಲ ಆಟೋಮೆಟಿಕ್ಕಾಗಿ ಏನಾದ್ರು ಒಂದು ಸ್ವಲ್ಪ ಅಪ್ಲೈ ಮಾಡಿದ ತಕ್ಷಣನೇ ವಾಶ್ ಆಗುತ್ತೆ ಅನ್ನೋ ಥರ ಇರುತ್ತಲ್ಲ, ಆ ಥರ ಯಾವುದ್ರಲ್ಲೂ ನಾನು ಯೂಸ್ ಮಾಡೋದಿಲ್ಲ. ನಾನು ತಿಳ್ಕೊಂಡಿರೋ ಮಟ್ಟಿಗೆ ಸ್ವಲ್ಪ ಹುಣಸೆಹಣ್ಣು ಸಬೀನ ಹಾಕಿದರೆ ನೀಟಾಗಿ ವಾಶ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಯಾವಾಗಲೂ ಇದೇ ರೀತಿ ನಾನು ವಾಶ್ ಮಾಡೋದು. ಸ್ವಲ್ಪ ಹುಣಸೆಹಣ್ಣೆಲ್ಲ ನೀಟಾಗಿ ಪ್ರತಿ ಒಂದು ಪಾತ್ರೆಗೂ ಹಚ್ಚಿಟ್ಟು ಒಂದು 5 ನಿಮಿಷ ಆದಮೇಲೆ ಸಬೀನಾ ಪೌಡ್ರಲ್ಲಿ ನೀಟಾಗಿ ನಾನೇನು ಬ್ರಷಲ್ಲೆಲ್ಲ ವಾಶ್ ಮಾಡ್ತೀನಿ ಅನ್ನೋ ಥರ ಏನಿಲ್ಲ. ನಾನು ಕೈಲೇ ಸಬೀನಾ ತೊಗೊಂಡು ನೀಟಾಗಿ ವಾಶ್ ಮಾಡಿದ್ರೆ ಕ್ಲೀನಾಗುತ್ತೆ. ಸ್ವಲ್ಪ ನೋಡಿ, ಏನಿಲ್ಲ, ನಾವು ಡೀಪಾಗಿ ವಾಶ್ ಮಾಡಬೇಕು ಅನ್ನೋ ಥರ ಏನಿಲ್ಲ. ಕೆಲವೊಂದು ನೀವು ಒಂದು ವೀಕಿಗೆ ಇಲ್ಲ 15 ಡೇಸ್ಗೆ ವಾಶ್ ಮಾಡಿದ್ರೆ ನೀಟಾಗಿರುತ್ತೆ. ಬಟ್ ನಾನು ಯಾವಾಗ್ಲೂ 1 ವೀಕಿಗೆ ವಾಶ್ ಮಾಡ್ಕೊತೀನಿ, 15 ಡೇಸ್ ಅಂತೇನಿಲ್ಲ. ಈ ಫ್ಲವರ್ ಪಾಟ್ ಎಲ್ಲ ಹೇಗೆ ಕ್ಲೀನ್ ಮಾಡ್ತೀನಿ ಅಂದರೆ, ನಾನು 1 ಮಂತು 2 ಮಂತ್ವರೆಗೇ ಕ್ಲೀನ್ ಮಾಡೋದು. ವೀಕ್ಲಿಗೆ ಒಂದು ಸಲ, 15 ಡೇಸ್ಗೆ ಒಂದು ಸಲ ಎಲ್ಲ ಕ್ಲೀನ್ ಮಾಡೋಕ್ಕಾಗೋದಿಲ್ಲ, ನನಗೆ ಟೈಮು ಇರೋದಿಲ್ಲ. ಸೊ ನಾನು 2 ಮಂತ್ಸ್ಗೆ ಆಲ್ಮೋಸ್ಟ್ ನಾನು ಯಾವಾಗಲೂ ಕ್ಲೀನ್ ಮಾಡೋದು. ಅಲ್ಲಿವರೆಗೂ ಕೂಡ ಒಂದು ಸ್ವಲ್ಪನೂ ಹಾಳಾಗಿರೋದಿಲ್ಲ, ನೀಟಾಗಿರುತ್ತೆ. ಸ್ವಲ್ಪ ಕಲರ್ ಫೇಡ್ ಆಗಿರುತ್ತೆ, ಅದು ತುಂಬ ಲಾಂಗ್ ಟೈಮ್ ಆಗಿರುತ್ತಲ್ಲ, ಹಾಗಾಗಿ ಸಬೀನಾ ಮತ್ತು ಹುಣಸೆಹಣ್ಣೆಲ್ಲ ಹಾಕಿ ನೀಟಾಗಿ ಕೈಲೇ ವಾಶ್ ಮಾಡಿದರೆ ನೋಡಿ ಎಷ್ಟು ನೀಟಾಗಿ ವಾಶ್ ಆಗ್ತವೆ. ಖಂಡಿತ ಕಲರ್ ಚೆನ್ನಾಗಿರುತ್ತೆ. ನೀರಲ್ಲೆಲ್ಲ ವಾಶ್ ಮಾಡಾದ್ಮೇಲೆ ಏನು ಮಾಡಬೇಕು ಅಂತ ಅಂದರೆ, ಕೆಲವೊಂದು ನೀರುಗಳ ಮೇಲೂ ಚೇಂಜ್ ಇರುತ್ತೆ, ಕೆಲವೊಂದು ಆಡ್ ವಾಟರ್ ಇರುತ್ತೆ, ಕೆಲವೊಂದು ಸ್ವಲ್ಪ ಆ ಥರ ಎಲ್ಲ ನೀರು ಚೇಂಜ್ ಇರುತ್ತಲ್ವ. ಹೇಗೆ ವಾಶ್ ಮಾಡಿದ್ರೂ ಎಂಥ ನೀರೇ ಆದ್ರೂ ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಯಾವುದೇ ನೀರಲ್ಲಿ ಎಲ್ಲೇ ವಾಶ್ ಮಾಡಿರಲಿ, ನಾನು ಯಾವ ಊರ ಕಡೆಗೆ ಹೋದ್ರೂ ಅಷ್ಟೇನೆ, ನಾನು ಅಕ್ವಾಗಾರ್ಡಲ್ಲಿ ಫಿಲ್ಟ್ರ್ ನೀರು ಇರುತ್ತಲ್ಲ, ಲಾಸ್ಟಿಗೆ ವಾಶ್ ಮಾಡಾದ್ಮೇಲೆ ಆ ಫಿಲ್ಟ್ರ್ ನೀರಲ್ಲಿ ನಾನು ವಾಶ್ ಮಾಡ್ತೀನಿ. ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆ ನೀಟಾಗಿ ಒರೆಸಿ ಇಟ್ಕೊಂಡ್ರೆ ಸ್ವಲ್ಪನೂ ಕಪ್ಪಾಗೋದಿಲ್ಲ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಂಗಂತ ಹೇಳ್ಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತಂದಾಗ ಅದು ಅಂದರೆ ಒಳ್ಳೆ ಕೆಲಸ ಅಂದರೆ, ಅದು ಒಂದು ಕೆಲಸ ಪರ್ಫೆಕ್ಟಾಗಿ ಬರಬೇಕು ಅಂತ ಅಂದರೆ ಒಂದು ಟೈಮ್ ಹಿಡಿಯುತ್ತೆ ಯಾವುದೇ ಕೆಲಸ ಮಾಡಿದ್ರೂ. ಸೊ ಒಂದು 5 ನಿಮಿಷ ಲೇಟಾದರೂ ಪರವಾಗಿಲ್ಲ, ನೀಟಾಗಿರಬೇಕು ಅನ್ನೋದು ನನ್ನ ಥಾಟು. ನೋಡಿ, ಒಂದೊಂದು ಸಲ ವೀಕ್ಲಿಗೆ ಒಂದು ಸಲ ಕ್ಲೀನ್ ಮಾಡೋಕ್ಕಾಗೋದಿಲ್ಲ, ಒಂದು 15 ಡೇಸ್ ಆಗಿಬಿಡುತ್ತಲ್ಲ, ಅವಾಗ ಬೆಳ್ಳಿ ಪಾತ್ರೆನೂ ಕೂಡ ನಾನು ಸಬೀನದಲ್ಲೇ ವಾಶ್ ಮಾಡೋದು, ಬೇರೆ ಯಾವುದನ್ನು ಯೂಸ್ ಮಾಡೋದಿಲ್ಲ. ಸಬೀನದಲ್ಲಿ ವಾಶ್ ಮಾಡಿದ್ರೆ ಖಂಡಿತ ಒಳ್ಳೆ ಕಲರ್ ಬರ್ತವೆ. ನಾನು ಈ ಥರ ವಾಶ್ ಮಾಡಿ ಪೂಜೆ ಮಾಡಿದಾಗಂತೂ ನಿಜವಾಗ್ಲೂ ಎಷ್ಟು ಸಮಾಧಾನ. ಮತ್ತು ನನಗೆ ಬೇರೆ ಯಾರೇ ಪೂಜೆ ಪಾತ್ರೆ ವಾಶ್ ಮಾಡಿಕೊಟ್ರು ನಂಗೆ ಸಮಾಧಾನ ಆಗೋದಿಲ್ಲ. ಸೊ ಅದು ಅವರವರ ನೇಚರು, ಏನೂ ಮಾಡೋಕ್ಕಾಗೋದಿಲ್ಲ. ಎಲ್ಲ ವಾಶ್ ಮಾಡಾದಮೇಲೆ ಒಂದು ಸಲ ಹಿಂಗೆ ಆದ್ರೂ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಲ್ಲ, ಹಾಗೆಯೇ ಸ್ವಲ್ಪ ಕಿಚನ್ ಟ್ಯಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಮತ್ತು ರೆಗ್ಯುಲರ್ ನನ್ನ ಕೆಲಸಗಳು ಇದ್ದೇ ಇರುತ್ತೆ ಟೈಲರಿಂಗ್ ಮಾಡೋದ್ರಿಂದ. ಸೊ ಯಾವುದೇ ಕೆಲಸ ಮಾಡಿದ್ರೂ ನಾವು ಕೆಲಸ ಮಾಡಿದ್ರೂ ಅಷ್ಟೇ, ಕೆಲಸ ಕಲಿಬೇಕು ಅಂತ ಅಂದ್ರೂ ಅಷ್ಟೇ, ಮನಸ್ಸಿಗಿಂತ ಯಾವುದೂ ದೊಡ್ಡದಲ್ಲ. ಎಷ್ಟೇ ಕಷ್ಟ ಆಗಲಿ, ಏನೇ ಆಗಲಿ, ನಾನು ಅದು ಕಲಿತೀನಿ, ನಾನು ಮಾಡ್ತೀನಿ ಅಂತ ಖಂಡಿತ ಇದ್ದರೆ, ಅದು ಖಂಡಿತ ಆ ಕೆಲಸನ ನಾವು ಸಕ್ಸಸ್ ಮಾಡ್ಬೋದು ಅಂತ ನನ್ನ ಒಪಿನಿಯನ್ನು. ಇನ್ನೊಂದು, ನಮ್ಗೆ ಯಾವುದೇ ಕೆಲಸ ಮಾಡಲಿ, ನಾನು ಆ ಕೆಲಸ ನಾನು ಯಾಕೆ ಮಾಡಬೇಕು ಅನ್ನೋದಕ್ಕಿಂತನೂ, ನನಗೆ ಒಂದಲ್ಲ ಒಂದು ಟೈಮಲ್ಲಿ ನಾನು ಅದು ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ, ನಾನು ಕಲ್ತಿರಬೇಕು ಅನ್ನೋದು ನನಗೆ ಬಂದರೆ ಖಂಡಿತ ನಾನು ಅದನ್ನು ಕಲಿಬೋದು. ಕೆಲವರು ನಾನು ಒಳ್ಳೆ ಪೋಸ್ಟಲ್ಲಿದ್ದೀನಿ, ನಾನು ಆಫೀಷಿಯಲ್ ಇರ್ಬೋದು, ನಾನು ಒಳ್ಳೆ ಅದು ಅವ್ರವ್ರ ನೇಚರ್, ನಾನೇನು ಮಾಡೋಕ್ಕಾಗಲ್ಲ, ನಾವೇನು ಹೇಳೋಕ್ಕಾಗೋದಿಲ್ಲ. ಬಟ್ ಈ ವಿಚಾರಕ್ಕೆ ನಾನು ಹೇಳ್ಬೇಕು ಅಂತ ಅನ್ನೋದಾದರೆ, ನನಗೆ ಒಂದು ಆಂಟಿ ಪರಿಚಯ, ಅವರು ಒಳ್ಳೆ ಪೋಸ್ಟಲ್ಲಿದ್ದಾರೆ, ಗೌರ್ಮೆಂಟ್ ಎಂಪ್ಲಾಯ್ ಕೂಡ ಅವರು. ಆ ಆಂಟಿಯಿಂದ ನಾನು ಕಲ್ತಿದ್ದೇನು ಅಂತಂದರೆ, ಆ
ಆಂಟಿಗೆ ಯಾವ ಕೆಲಸನೂ ಮಾಡಬೇಕು ಅನ್ನೋ ಅವಶ್ಯಕತೆ ಖಂಡಿತ ಇಲ್ಲ. ಆದರೆ ಆ ಆಂಟಿ ನಾನು ಟೈಲರಿಂಗ್ ಮಾಡೋದನ್ನ ನೋಡಿ ಹೇಳಿದ ಒಂದು ಮಾತು ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಪವಿತ್ರ ಅದನ್ನು ನನಗೆ ಹೇಳ್ಕೊಡು, ನಾನು ಅದನ್ನು ಕಲಿತೀನಿ. ನನಗೆ ನಾನು ಮಾಡ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬಟ್ ಒಂದೊಂದು ಟೈಮು ಸಮಯ ಸಂದರ್ಭಗಳು ನನ್ನನ್ನು ಹೇಗೆ ಚೇಂಜ್ ಮಾಡುತ್ತೋ ಹೇಳೋಕ್ಕಾಗೋದಿಲ್ಲ. ಹೇಗೆ ಸಮಯ ಬರುತ್ತೋ ಗೊತ್ತಿಲ್ಲ. ನಾನು ಕಲ್ತಿರಬೇಕು, ನನಗೆ ಹೇಳ್ಕೊಡು ಅಂತ ಹೇಳಿದ್ರು. ನಾನು ಅವತ್ತೇ ತಿಳ್ಕೊಂಡೆ, ಹೌದಲ್ವಾ, ಯಾವುದೇ ಕೆಲಸ ಆಗಲಿ, ಯಾವುದೇ ವಿಚಾರ ಆಗಲಿ, ಪ್ರತಿಯೊಂದಕ್ಕೆ ನನಗದು ಅವಶ್ಯಕತೆ ಇದೆಯೇ, ನಾನು ಯಾವುದನ್ನು ನನ್ನ ಫ್ಯೂಚರಲ್ಲಿ ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ನಾನು ಕಲ್ತಿರಬೇಕು ಅಂತ ನಾನು ಆ ಆಂಟಿಯಿಂದನೇ ಕಲ್ತಿದ್ದು. ನಾನು ಅಲ್ಲಿಂದ ಇಲ್ಲಿವರೆಗೂ ಕೂಡ ಹೆಚ್ಚು ಕಮ್ಮಿ ಒಂದು 8-9 ವರ್ಷ ಆಯಿತು ನನಗೆ ಆ ಆಂಟಿಯಿಂದ ಪರಿಚಯ ಆಗಿ. ಆ ಆಂಟಿಯ ಮಾತನ್ನ ನಾನು ತಿಳ್ಕೊಂಡಾಗಿಂದನೂ ನಾನು ಅದನ್ನು ಪಾಲಿಸ್ಕೊ ಬಂದೀನಿ. ಖಂಡಿತ ಎಂಥ ವ್ಯಕ್ತಿಗಾದ್ರೂ ಕೂಡ ಒಂದಲ್ಲ ಒಂದು ದಿನ ಅವರವರ ಕೆಲಸನ ಅವರು ಮಾಡ್ಕೊಳ್ಳೋ ಸಮಯ ಸಂದರ್ಭ ಬಂದೇ ಬರುತ್ತೆ. ಆ ಟೈಮಲ್ಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಿಂತ ಅವರು ಆ ಕೆಲಸನ ಮೊದಲೇ ಯಾವತ್ತಾರು ಒಂದಿನ ಸಣ್ಣದಾಗಲಿ ಸರಿ ಪರ್ಫೆಕ್ಟಾಗಿ ಬರಬೇಕು ಅನ್ನೋದೇ ಏನಿಲ್ಲ, ಕಲ್ತಿರಬೇಕು ಅನ್ನೋದು ನನ್ನ ಒಪಿನಿಯನು. ನಾನು ಅದಕ್ಕೋಸ್ಕರ ನಾನು ಯಾವುದೇ ಕೆಲಸ ಆಗಲಿ ನಾನು ಆದಷ್ಟು ಖಂಡಿತ ನಾನು ಕಲಿಬೇಕು ಅನ್ನೋ ನನಗೆ ಇಂಟ್ರೆಸ್ಟ್ ಇದೆ. ನಾನು ಮಾಡ್ತೀನಿ ಅಂತ ಮುನ್ನುಗ್ಗಿದ್ರೆ ನಾನು ಮಾಡ್ತೀನಿ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್. ನಾನು ಹೇಳಿದ್ದು ಟೈಲರಿಂಗ್ ಬಗ್ಗೆ ಎಲ್ಲ, ದಯವಿಟ್ಟು ತಪ್ಪಾಗಿ ಯಾರೋ ತಿಳ್ಕೊಬೇಡಿ. ಯಾವುದೇ ಕೆಲಸರೋ ಆ ಆಂಟಿ ಕೂಡ ನನ್ನ ಕೇಳಿದ್ದು ಟೈಲರಿಂಗ್ ಬಗ್ಗೆ ಎಲ್ಲ, ಬೇರೆ ಯಾವುದೋ ವಿಚಾರನ ಕೇಳಿದ್ದು, ಅವ್ರು ಹೇಳಿಸ್ಕೊಂಡಿದ್ದು. ಬಟ್ ನನಗೆ ಖುಷಿ ಆಗಿದ್ದು ಏನು ಅಂತಂದರೆ, ಅವ್ರು ಅಷ್ಟೊಂದು ದೊಡ್ಡ ಪೋಸ್ಟಲ್ಲಿ ಇದ್ಕೊಂಡು ಅವ್ರಿಗೆ ಅವಶ್ಯಕತೆಯೇ ಇಲ್ಲ, ಆದರೂ ಕೂಡ ನಾನು ಕಲಿತೀನಿ, ನನಗೆ ಯಾವತ್ತಾರು ಒಂದಿನ ಯೂಸ್ ಆಗ್ಬೋದು ಅಂತ ಕೇಳಿ ಕಲಿತು ಹೇಳಿಸ್ಕೊಂಡು ಟ್ರೈ ಮಾಡೋಕ್ಕೆ ಪ್ರಯತ್ನ ಪಟ್ಟರಲ್ಲ ಅಂತ ನನಗೆ ಖುಷಿ ಆಯಿತು. ಆ ಆಂಟಿಯಿಂದ ನಾನು ಒಂಥರ ಆ ವಿಚಾರದಲ್ಲಿ ನನಗೆ ನನ್ನ ಲೈಫಲ್ಲಿ ಯಾವುದೇ ಕೆಲಸ ಆದ್ರೂ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನನ್ನ ಕೆಲಸನ ನಾನು ಮಾಡ್ಕೊಬೇಕು. ಅದು ಯಾವುದೇ ರೀತಿ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ನನಗದು ಒಳ್ಳೆ ರೀತಿ ಇದೆ ಅಂದರೆ ನಾನು ಖಂಡಿತ ಕಲಿಯೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಟ್ಟೆ ಅಷ್ಟೇ. ರೆಗ್ಯುಲರಾಗಂತೂ ಸ್ಟಿಚಿಂಗ್ ಇದ್ದೇ ಇರುತ್ತೆ, 1-2 ಸ್ಟಿಚಿಂಗ್ ಇದ್ದೇ ಇರುತ್ತೆ. ಇವಾಗ ಒಂದು ಸ್ವಲ್ಪ ಅನ್ಸೀಸನ್ ಅಲ್ವಾ, ಹಂಗಾಗಿ ಸ್ವಲ್ಪ ಕಮ್ಮಿ ಇವಾಗ. ಆದರೂ ಪಾಪ ಈ ಕಸ್ಟಮರ್ದು ಬಟ್ಟೆ ಏನಿಲ್ಲ ಅಂದರೆ ಒಂದು 20 ಡೇಸ್ ಮೇಲೆ ಆಗಿದೆ ಮೈಸೂರಿಂದ ಪಾರ್ಸಲ್ ಆಗಿ. ನಂಗೆ ತೀರಾ ಬೇಕಾಗಿರೋರದವೇ ಇದೆಲ್ಲ ಬಟ್ಟೆ. ಸ್ವಲ್ಪ ನಿಧಾನ ಆಯಿತು ಪಾಪ, ಅವ್ರು ಎಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಖಂಡಿತ ಹೇಗೆ ಅಂದರೆ ಟೈಲರ್ಗಳದ್ದೆಲ್ಲ ಯಾವಾಗ ತುಂಬ ಫೋರ್ಸಬಲ್ಲಾಗಿ ನಮಗೆ ಇವತ್ತು ಇಂಥ ದಿನವೇ ಬೇಕು ಅಂತ ಕೇಳಿದರೆ ಕೊಡ್ತಾರೆ, ಇಲ್ಲಾಂದರೆ ಬೇರೆ ಯಾವುದಾದ್ರು ಎಮರ್ಜೆನ್ಸಿ ಬಟ್ಟೆಗಳಿದ್ರೆ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ನಂದು ಸ್ವಲ್ಪ ಲೇಟ್ ಆಯಿತು. ಹಂಗೆ ಆ ಥರ ಏನು ಇರಲಿಲ್ಲ, ಲೇಟಾಗೇನು ಅಷ್ಟು ನೀಟಾಗಿ ಏನು ಕೊಡೋದಿಲ್ಲ. ಸೊ ಸಂಜೆ ಸ್ನ್ಯಾಕ್ಸಿಗೆ ಕಾಫಿ ಜೊತೆ ಸ್ವಲ್ಪ ಅವಲಕ್ಕಿ ಮಿಕ್ಸರ್ ಮಾಡ್ಕೊಳ್ಳೋಣ ಅಂತ ಅವಲಕ್ಕಿ ಮಿಕ್ಸರ್ ಮಾಡಿದ್ದೆ. ಈ ಚಳಿಗಂತೂ, ಮಳೆ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಕಾಫಿ ಜೊತೆ ಏನಾದ್ರು ಸ್ವಲ್ಪ ಸ್ಪೈಸಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಆಯಿಲ್ ಫುಡ್ಗಿಂತನೂ ಈ ಥರದ್ದು ಏನಾದ್ರು ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ಅವಲಕ್ಕಿ ಮಾಡಿದ್ದೆ. ಒಳ್ಳೆ ಫಿಲ್ಟ್ರ್ ಕಾಫಿ ಜೊತೆ ಅವಲಕ್ಕಿ ಮಿಕ್ಸರ್ ಇದ್ದರೆ ಸೂಪರ್ ಅಲ್ವಾ, ಈ ವೆದರ್ಗೂ ಅದಕ್ಕೂ. ನಮ್ಮನೇಲಂತೂ ಮಕ್ಳುಗಳಿಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಂತೂ ನಮ್ಮನೇಲಿ ಎಲ್ಲರೂ ಸ್ವಲ್ಪ ಫುಡ್ಡಿನೇ. ಹಾಗಾಗಿ ಆಲ್ಮೋಸ್ಟು 80% ಅಂತೂ ಸಂಜೆ ಸ್ನ್ಯಾಕ್ಸು ಯಾವ್ದಾದ್ರು ಒಂದು ಇರಲೇಬೇಕು. ಇಲ್ಲಾಂದರೆ ಅದು ಏನೋ ಒಂಥರ ಅವತ್ತಿಗೆ ಏನೋ ಇಲ್ವಲ್ಲ ಇವತ್ತು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಮನೇಲಿ. ಒಳ್ಳೆ ಅವಲಕ್ಕಿ ಮಿಕ್ಸರ್ ಜೊತೆ ಫಿಲ್ಟ್ರ್ ಕಾಫಿ ಇದ್ರಂತೂ ಸೂಪರ್. ಈ ವೆದರ್ಗೆ ಹೊರಗಡೆ ಹೋಗಿ ಕಾಫಿ ಕುಡಿತಾ ಕೂತ್ಕೊಂಡ್ರಂತೂ ಅಷ್ಟು ಚೆನ್ನಾಗಿರುತ್ತೆ ಪೋರ್ಟಿಗೋದಲ್ಲಿ. ಅದ್ರ ಜೊತೆಗೆ ನಮ್ಮ ಹಸ್ಬೆಂಡು ಊರ ಕಡೆ ಯಾರೋ ಕಳಲೆ ಕೊಟ್ಟರು ಅಂತ ಕಳಲೆ ತೊಗೊಬಂದಿದ್ರು, ಊರಿಗೆ ಹೋಗಿದ್ರು. ಊರಲ್ಲಿ ತಂದರು, ಯಾರೋ ಫ್ರೆಂಡ್ ಕೊಟ್ಟರೋ ಗೊತ್ತಿಲ್ಲ ನನಗೆ, ತೊಗೊಬಂದಿದ್ರು. ಒಳ್ಳೆ ಇದು. ಇನ್ನು ಊರಿಂದ ನಮ್ಮ ಅತ್ತೆ ಬಂದಿದ್ದರು, ಸೋದರ ಮಾವನ ಹೆಂಡ್ತಿ. ಅವರು ಕೂಡ ಸ್ವಲ್ಪ ತರಕಾರಿಗಳೆಲ್ಲ ತೊಗೊಬಂದಿದ್ರು, ಬೆಂಡೆಕಾಯಿ, ಬದನೆಕಾಯಿ, ಇನ್ನು ಹಲಸಿನ ಹಣ್ಣೆಲ್ಲ ತೊಗೊಬಂದಿದ್ರು. ನನಗೂ ಅದನ್ನೆಲ್ಲ ನೀಟಾಗೆಲ್ಲ ಜೋಡಿಸಿ ಎತ್ತಿಟ್ಟು, ಏನಾರು ಒಂದು ಸ್ವಲ್ಪ ಎತ್ತಿ ಇಟ್ಬಿಟ್ರೆ ಸಮಾಧಾನ. ಬಂದ ತಕ್ಷಣವೇ ಹಂಗಂಗೆ ಬಿಟ್ಬಿಟ್ರೆ ಅದು ಸರಿ ಹೋಗೋದಿಲ್ಲ. ಒಂದು ಸಲ ಎಲ್ಲನೂ ಡಿವೈಡ್ ಮಾಡಿ ಎತ್ತಿ ಜೋಡಿಸಿ ಒಂದು ಸಲ ಒಂದು ಕಡೆ ತೆಗೆದು ಇಟ್ಬಿಟ್ರೆ
ಸಮಾಧಾನ. ಹಾಗೆ ಎಲ್ಲ ತೆಗೆದು ಜೋಡಿಸಿಡ್ತಾ ಇದ್ದೆ. ಅದ್ರ ಜೊತೆಗೆ ನಮ್ಮ ಸೋದರತ್ತೆ ನಮ್ಮ ಅತ್ತೆ ಬಂದಿದ್ರಲ್ಲ, ನಮ್ಮ ಅತ್ತೆ ಜೊತೆಗೆ ಇವಾಗ ಈ ವೆದರ್ಗಂತೂ ಅದು ಹೇಳಿದ್ನಲ್ಲ, ಸ್ವಲ್ಪ ಒಳ್ಳೆ ಚಳಿ ಮಳೆ ಇರೋದಕ್ಕೂ ಅದಕ್ಕೂ ಒಳ್ಳೆ ಸ್ಪೈಸಿಯಾಗಿ ಏನಾದ್ರು ಬೇಕಲ್ಲ, ಕುರುಕ್ಲು ಥರ ಇದ್ದರೆ ಚೆನ್ನಾಗಿರುತ್ತಲ್ಲ ಗರಿ ಗರಿಯಾಗಿ ಅಂತ ಹೇಳ್ಬಿಟ್ಟು ಹುರುಳಿಕಾಳು ರೊಟ್ಟಿ, ಗಟ್ಟದ ರೊಟ್ಟಿ ಮಾಡಿಸ್ಕೊತಾ ಇದ್ದೀನಿ. ಅವತ್ತು ಬಂದಿದ್ವಪ್ಪ ತಟಕೆರೆಗೆ. ನಿಜ ಹೇಳ್ಬೇಕು ಅಂತಂದರೆ ನಮಗೆ ಆ ದಿನ ನಾವೀಗ ಮತ್ತೆ ಬರ್ತೀವೇನೆಲ್ಲ ಸೇರ್ಕೊಂಡು ಬರ್ತೀವೇನತ್ತೆ. ಅಯ್ಯೋ ಎತ್ತು ಏರಿಗೆ ಹೇಳಿದ್ರೆ ಪಾಂಡೀರಿಗೆ ಹೇಳಿತು ಅಂದರೆ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿರ್ತೀವಿ. ಅರ್ಪಿತನೇ ತುಂಬ ದಿನ ಹೇಳಿದ್ರು, ಅವತ್ತು ಅರ್ಪಿತನೇ ಬರಂಗಿಲ್ಲ. ಇಲ್ಲ ಅವಳು ಸುಮಾರಿಂದ ಬೆಂಗಳೂರಿಂದ ಬರ್ಬೇಕಾದ್ರಿಂದನೇ ಹೇಳಿದ್ಲು, ಅಕ್ಕ ಈ ಸಲ ಎಲ್ಲ ಅಜ್ಜಿ ಮನೆಗೆ ಹೋಗೋಣ, ಮಾವ್ರ ಮನೆಗೆ ಹೋಗೋಣ ಅಂತ ಹೇಳಿದ್ಲು. ಬಟ್ ಒಂಥರ ಚೆನ್ನಾಗಿತ್ತಲ್ವಾ, ನಮಗೂ ಒಂದು ರೌಂಡು ನಾವು ಓಡಾಡಿದ ಪ್ಲೇಸು. ಲಾಕ್ಡೌನ್ ಆದ್ಮೇಲೆ ಲಾಕ್ಡೌನಲ್ಲಿ ಬಂದಿದ್ವಾ, ಅದಾದ್ಮೇಲೆ ಒಂದ್ಸಲ ಬಂದಿದ್ವೇನಪ್ಪ. ಲಾಕ್ಡೌನಲ್ಲಿ ನಾನು ಶಿಲ್ಪ ಅವರೆಲ್ಲ ಬಂದು 2 ದಿನ 3 ದಿನ ನೋಡ್ಕೊಂಡಿದ್ವಿ. ಒಂದು ವಾರನೇ ಉಳ್ಕೊಂಡಿದ್ವಲ್ಲತ್ತೆ. ಅದೇ ಕರೆಕ್ಟ್. ಕೋವಿಡಲ್ಲಿ ಒಂದ್ಸಲ, ಕೋವಿಡ್ ಆದ್ಮೇಲೆ ಒಂದ್ಸಲ ಕರೆಕ್ಟು. ಚೆನ್ನಾಗಿತ್ತು ಒಂಥರ ಗೊತ್ತಾ, ಮಮ್ಮಿ ನಾವು ಎಲ್ಲ ಬಂದು ಉಳ್ಕೊಂಡಿದ್ವಲ್ಲ. ಆ ಕಡೆ ಇದೆ ಎಲ್ಲರೂ ಕಳಿಸೋ ನಮ್ಮ ಅತ್ತೆ ಬಂದಿತ್ತು ರೊಟ್ಟಿ ಮಾಡೋಕ್ಕೆ ಅಂತ. ನಮ್ಮ ಅತ್ತೆ ನಮ್ಮ ಮಾವ, ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ, ನಮ್ಮ ಮಾವ ಮನೆಗೆ ಬಂದಿದ್ದೀನಿ. ಅದೆಲ್ಲ ಅಡಕ ಹೇಳ್ತಾವತ್ತು. ಹೌದು, ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ಅಂತ ಹೇಳಿದೆ, ಎಲ್ಲ ನೋಡಿ ಹೇಳಿದಾರೆ ಕಣತೆ. ಪರವಾಗಿಲ್ಲ, ನನ್ನ ನೋಡ್ತಿದ್ದಾರೆ ಅಂತ ಅಂದಂಗೆ ಆಯ್ತು ಸುಮಾರು ಜನ ಅಂತ ಹೇಳ್ತಾ ಇತ್ತು. ಪ್ರೀತಿ ಹಂಗಂತಿಲ್ಲ ಮಾಡ್ತೀವಿ. ಅತ್ತೆ ಹೇಳ್ತಾ ಇದ್ರು, ಅವರ ತೋಟಕ್ಕೆ ಬರ್ತಾರಲ್ಲ ಕೆಲಸಕ್ಕೆ, ಅವ್ರು ಯಾರೋ ನನ್ನ ವೀಡಿಯೋಗಳನ್ನ ನೋಡಿ ಅವ್ರ ಮಗಳು ತೋರಿಸಿದ್ರಂತ ಅವರಿಗೆ. ಅವ್ರು ನೋಡಿ ಹೇಳಿದ್ರಂತೆ ಊರಿಗೆಲ್ಲ ಬಂದಿದ್ದಾರೆ ನೋಡಿ, ಅವರ ಅತ್ತಿಗೆ ಮಗಳು ಬಂದಿಲ್ಲ ಅನಿಸುತ್ತೆ, ವೀಡಿಯೋ ಎಲ್ಲ ಮಾಡಾಕಿದ್ದಾಳೆ ನಮ್ಮ ಊರಿಂದೆಲ್ಲ ಅಂತ. ನನಗೆ ಒಂಥರ ಖುಷಿ ಆಯಿತು, ಪರವಾಗಿಲ್ಲ ನನ್ನ ವೀಡಿಯೋಗಳು ಸ್ವಲ್ಪ ಜನಕ್ಕೆ ರೀಚ್ ಆಗ್ತಾಯಿದೆ, ನನ್ನನ್ನು ಗುರುತಿಸ್ತಾ ಇದ್ದಾರೆ ಅಂತ ಖುಷಿನೂ ಆಯಿತು. ಆಮೇಲೆ ಅವ್ರ ರಿಲೇಟಿವ್ ಪಾಪ ಯಾರೋ ಹೇಳಿದ್ರಂತೆ, ಹಿಂಗೆ ಅವರು ವೀಡಿಯೋಗಳೆಲ್ಲ ಹಾಕ್ತಾಯಿದ್ದಾರೆ, ನೋಡ್ತಾಯಿದ್ದೀವಿ ನಾವು ಅಂತ ಕೇಳಿದ್ರಂತೆ. ನಂಗೆ ನಿಜವಾಗ್ಲೂ ಸೀರಿಯಸ್ಲಿ ನಂಗೆ ತುಂಬ ಖುಷಿ ಆಯಿತು. ಪರವಾಗಿಲ್ಲ, ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದಾರೆ, ಕೆಲವರಿಗೆ ರೀಚ್ ಆಗ್ತಾಯಿದೆ ಅಂತ. ಇದೇ ಥರ ನನಗೆ ಎಲ್ಲರ ಸಪೋರ್ಟು ಸಿಗಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ಕಳಲೆ ತಂದಿದ್ರು ಅಂತ ಹೇಳಿರಲ್ಲ ನಮ್ಮ ಹಸ್ಬೆಂಡು. ಸೊ ನನಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಬರಲ್ಲ, ಬಟ್ ಹೆಂಗೋ ಟ್ರೈ ಮಾಡ್ತೀನಿ. ಬಟ್ ತೀರಾ ಬರೋದಿಲ್ಲ ಅನ್ನೋಕ್ಕಿಂತನೂ ತೀರಾ ಪರ್ಫೆಕ್ಟಾಗಿ ಬರಲಿಲ್ಲ ಅಂದ್ರೂ ಹಾಗೆ ಹೀಗೆ ಮಾಡ್ಕೊತೀನಿ. ಬಟ್ ಅತ್ತೆ ಬಂದಿರಲ್ಲ ಕೊಡು, ನಾನು ಮಾಡ್ಕೊಡ್ತೀನಿ, ಕೊಚ್ಕೊಡ್ತೀನಿ, ಅದನ್ನು ನೀಟಾಗಿ ಸಣ್ಣ ಕೊಚ್ಚಬೇಕಂತೆ, ಕೊಚ್ಕೊಡ್ತೀನಿ ಅಂತ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ. ಈ ರೀತಿ ಎಲ್ಲದು ಗ್ರೀನ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೆಗೆದು ನೀಟಾಗಿ ಸಣ್ಣಕ್ಕೆ ಕಟ್ ಮಾಡಿ ಎತ್ತಿಟ್ಕೊಬೇಕು. ಮತ್ತೆ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ದಾರೆ. ಬಟ್ ಅದನ್ನು ಓವರ್ ನೈಟ್ ಫುಲ್ಲು ಈ ಥರ ಕಟ್ ಮಾಡಿರ್ತಾರಲ್ಲ, ಕಟ್ ಮಾಡಾದಮೇಲೆ ಅದು ಒನ್ ಡೇ ಇಲ್ಲ 2 ಡೇ ಫುಲ್ ಓವರ್ ನೈಟು ನೀರಲ್ಲಿ ಹಾಗೇ ಬಿಟ್ಬಿಡ್ಬೇಕು. ಆ ನೀರನ್ನೆಲ್ಲ ತೆಗೆದು ಗಾಲಿಸ್ಕೊಂಡು ನೆಕ್ಸ್ಟು ಮತ್ತೆ ಅದನ್ನು ಕುಕ್ಕಿಂಗ್ ಮಾಡ್ಬೇಕಾದ್ರೆ ಮತ್ತೆ ಒಂದು ರೌಂಡ್ ಬೇಯಿಸಿ ಮತ್ತೆ ಅದನ್ನು ಗಾಲಿಸ್ಕೊಂಡು ಆಮೇಲೆ ಕುಕ್ಕಿಂಗ್ ಮಾಡಬೇಕಂತೆ. ಯಾಕೆ ಅಂತ ಅಂದರೆ ಅದು ತುಂಬ ಓವರ್ ಹೀಟ್ ಅಂತೆ. ಬಟ್ ನೋಡಿ, ಈ ಸಿಪ್ಪೆ ಎಲ್ಲ ಇದೆಯಲ್ಲ, ಈ ಸಿಪ್ಪೆ ಎಲ್ಲ ದನಗಳಿಗೆಲ್ಲ ಕೊಡಬಾರ್ದಂತೆ. ಸೊ ನನಗೆ ಚಿಕ್ಕವಳಿದ್ದಾಗ ನನಗೆ ಅದು ನಮ್ಮ ಅಜ್ಜಿ ಹೇಳಿದ ನೆನಪು, ಹಾಗಾಗಿ ಹೇಳ್ತಿರೋದು. ಮೊನ್ನೆ ಅದನ್ನು ನಮ್ಮ ಅತ್ತೆನೂ ಕೇಳಿದೆ, ಹೌದು ಅದನ್ನೆಲ್ಲ ಹಸುಗಳಿಗೆಲ್ಲ ಕೊಡಬಾರ್ದಂತೆ, ಹಸುಗಳು ತಿನ್ನೋ ಅಂಥ ಪ್ಲೇಸ್ಗಳಿಗೂ ಇಡಬಾರ್ದಂತೆ ಅದನ್ನೆಲ್ಲ. ಅದು ತಿಂದ ತಕ್ಷಣವೇ ಸತ್ತೋಗ್ತವೆ ಅಂತ ಹೇಳ್ತಾರೆ. ಬಟ್ ಅದೆಷ್ಟು ನಿಜನೋ ಸುಳ್ಳು ಗೊತ್ತಿಲ್ಲ. ನೋಡಿ, ಈ ಥರ ಓವರ್ ನೈಟ್ ನಾನು ಕೊಚ್ಚಿರೋದನ್ನೆಲ್ಲ ನೆನೆಯೋಕೆ ಬಿಟ್ಟಿದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇದೇ ಥರ ಒಂದು ವಿಡಿಯೋ ಮಾಡೋದಕ್ಕೆ ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟು. ನನ್ನದೇನಾದ್ರು ತಪ್ಪಿರೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇದೇ ಥರ ವಿಡಿಯೋನಿಗೆ ನಿಮ್ಮ ಜೊತೆ ಸಿಗ್ತೀನಿ. ಓಕೆ, ಬಾಯ್.